ಆಕೆ ಹೆರಿಗೆ ನೋವು ಅಂತ 6 ದಿನದ ಹಿಂದೆ ಬೆಳಗಾವಿ ಬಿಮ್ಸ್ ಆಸ್ಪತ್ರೆಗೆ ದಾಖಲಾಗಿರುತ್ತಾಳೆ. ಅರ್ಧ ಗಂಟೆಯಲ್ಲಿ ಹೆರಿಗೆ ಕೂಡ ಆಗುತ್ತೆ. ಆದರೆ ಮಗು ಬೆಳವಣಿಗೆ ಆಗಿಲ್ಲ ಅಂತ ತೀವ್ರ ನಿಗಾ ಘಟಕಕ್ಕೆ ಶಿಫ್ಟ್ ಮಾಡ್ತಾರೆ. ಇದಾದ ಬಳಿಕ ತಾಯಿ ಮಿಸ್ಸಿಂಗ್. ಆಮೇಲೆ ಏನಾಯ್ತು ಗೊತ್ತಾ? ಇಲ್ಲಿದೆ ನೋಡಿ ಸ್ಟೋರಿ. ಮಗು ಹಡಿದು ಬಿಟ್ಟು ಹೋದ ತಾಯಿ ಮಿಸ್ಸಿಂಗ್. ಪೊಲೀಸರಿಗೆ ದೂರು. ಕಾರಣ ಕೇಳಿ ಪೊಲೀಸರೇ ಫುಲ್ ಶಾಕ್. ಹೀಗೆ ಮುಖಕ್ಕೆ ಬಟ್ಟೆ ಕಟ್ಟಿಕೊಂಡು ಪೊಲೀಸ್ ವಾಹನದಲ್ಲಿ ಕೂರುತ್ತಿರುವ ಈಕೆ 6 ದಿನಗಳ ಬಾಣಂತಿ. ಮನೆಯಲ್ಲಿ ಬೆಚ್ಚಗೆ ಇರಬೇಕಿದ್ದಾಕೆ ಕೋರ್ಟ್ಗೆ ಹಾಜರಾಗಿ ಹಿಂಡಲಗ ಜೈಲು ಸೇರಿದ್ದಾಳೆ. ಅಷ್ಟಕ್ಕೂ ಈಕೆಯ ಹೆಸರು ಬಿಬಿಜಾನ್ ಸದ್ದಾಂ ಹುಸೇನ್ ಸೈಯದ್ ಅಂತ. ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ಪಟ್ಟಣದ ನಿವಾಸಿ. ಡಿಸೆಂಬರ್ 8ರಂದು ಸಂಜೆ ಬೈಲಹೊಂಗಲದಿಂದ ಬೆಳಗಾವಿ ಬಿಮ್ಸ್ ಆಸ್ಪತ್ರೆಗೆ ಬಂದಿದ್ದಾಳೆ. ಮನೆಯಲ್ಲಿ ಜಾರಿ ಬಿದ್ದಿದ್ದರಿಂದ ನೋವು ತಾಳಲಾರದೆ ಆಸ್ಪತ್ರೆಗೆ ಬಂದು ದಾಖಲಾಗಿದ್ದಾರೆ. ಈ ವೇಳೆ ತಪಾಸಣೆ ಮಾಡಿದ ವೈದ್ಯರು ಮಗು ಗರ್ಭದಲ್ಲಿ ಅಡ್ಡಲಾಗಿ ಮಲಗಿದ್ದು ಕೂಡಲೇ ಹೆರಿಗೆ ಮಾಡಬೇಕು ಅಂತ ಹೇಳಿದ್ದಾರೆ. ಹೀಗೆ ಹೇಳಿದ ಅರ್ಧ ಗಂಟೆಯಲ್ಲಿ ಹೆರಿಗೆಯಾಗಿ ಹೆಣ್ಣು ಮಗುವಿಗೆ ಜನ್ಮ ಕೂಡ ನೀಡಿದ್ದಾಳೆ. ಮಗು ಕೇವಲ 735 ಗ್ರಾಂ ಇದೆ ಅನ್ನೋ ಕಾರಣಕ್ಕೆ ಕೂಡಲೇ ಅದನ್ನ ತೀವ್ರ ನಿಗಾ ಘಟಕಕ್ಕೆ ದಾಖಲು ಮಾಡ್ತಾರೆ. ಹೆತ್ತಮ್ಮ ಬಿಬಿಜಾನ್ ಬೆಳಗ್ಗೆ ಆಗುವವರೆಗೂ ಕಾದು ಬೆಳಗ್ಗೆ ಅತ್ತೆ ಜೊತೆಗೆ ಆಸ್ಪತ್ರೆಯಿಂದ ಏಕಾಏಕಿ ಪರಾರಿಯಾಗುತ್ತಾಳೆ. ತಾಯಿಯನ್ನ ಹುಡುಕಿದ ಆಸ್ಪತ್ರೆ ಸಿಬ್ಬಂದಿ ಆಕೆ ಕಾಣದಿದ್ದಾಗ ಕೂಡಲೇ ಎಪಿಎಂಸಿ ಠಾಣೆ ಪೊಲೀಸರಿಗೆ ವಿಚಾರ ತಿಳಿಸಿದ್ದಾರೆ. ಹೀಗೆ ಡಿಸೆಂಬರ್ 9ರಂದು ತಾಯಿ ಪರಾರಿಯಾದ್ರೆ ಡಿಸೆಂಬರ್ 10ರಂದು ಮಗು ಕೂಡ ಸಾವನ್ನಪ್ಪುತ್ತೆ. ಇನ್ನೊಂದು ಕಡೆ ಕೇಸ್ ದಾಖಲಿಸಿಕೊಂಡ ಎಪಿಎಂಸಿ ಠಾಣೆ ಪೊಲೀಸರು ಪಾಪಿ ತಾಯಿಗಾಗಿ ಶೋಧ ನಡೆಸಿ ಲಾಕ್ ಮಾಡಿದ್ದಾರೆ. ಅಡ್ಡಲಾಗಿ ಹುಟ್ಟಿದ ಮಗು ಅಪಶಕುನ. ಮಗು ಬಿಟ್ಟು ಹೋದ ತಾಯಿ ಜೈಲು ಪಾಲು. ಇನ್ನು ಹಸುಗೂಸನ್ನ ಯಾಕೆ ಬಿಟ್ಟು ಹೋದ್ಲು ಬಿಬಿಜಾನ್ ಅಂತ ತಲೆ ಕೆಡಿಸಿಕೊಂಡಿದ್ದ ಪೊಲೀಸರು ಕೊನೆಗೂ ಆಕೆಯನ್ನ ಪತ್ತೆ ಹಚ್ಚುತ್ತಾರೆ. ಬೈಲಹೊಂಗಲದಲ್ಲಿದ್ದ ಆಕೆಯನ್ನ ಹಿಡಿದು ವಿಚಾರಣೆ ನಡೆಸಿದ್ದಾರೆ. ಇದಾದ ಬಳಿಕ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ಬಳಿಕ ಬೆಳಗಾವಿಯ ಹಿಂಡಲಗ ಜೈಲಿಗೆ ಶಿಫ್ಟ್ ಮಾಡಿದ್ದಾರೆ. ಅಷ್ಟಕ್ಕೂ ಇಲ್ಲಿ ಮಗುವನ್ನ ಯಾಕೆ ಬಿಟ್ಟು ಹೋದ್ಲು ಅಂತ ತನಿಖೆ ನಡೆಸಿದಾಗ ತಾಯಿ ಗರ್ಭದಲ್ಲಿ ಅಡ್ಡಲಾಗಿದ್ದು ಹುಟ್ಟಿದ ಮಕ್ಕಳಿಂದ ಇಡೀ ಕುಟುಂಬಕ್ಕೆ ಕೇಡಾಗುತ್ತೆ ಅನ್ನೋ ಮೂಢನಂಬಿಕೆಯಿಂದ ಬಿಟ್ಟು ಹೋಗಿದ್ದಾಗಿ ಹೇಳಿದ್ದಾಳೆ. ಹಾಗೆ ಮಗುವಿನ ತೂಕ ಕಡಿಮೆ ಇದ್ದು ಸಾಕುವುದು ಕಷ್ಟವಾಗುತ್ತೆ ಅಂತ ಹೇಳಿದ್ದಾಳೆ. ತಾಯಿ ಬಿಬಿಜಾನ್ ಮಾತು ಕೇಳಿ ಪೊಲೀಸರು ಶಾಕ್ ಆಗಿದ್ದಾರೆ. 6.5 ತಿಂಗಳ ಪ್ರೆಗ್ನೆಂಟ್ ಇರ್ತಿರ್ತಾರೆ. ಅಲ್ಲಿ ಮನೆಯಲ್ಲಿ ಬಿದ್ದು ಅವರಿಗೆ ಹೊಟ್ಟೆಯ ಪೇನ್ ಬಂದು ಅಡ್ಮಿಟ್ ಆಗಿರ್ತಾರೆ. ಅಡ್ಮಿಟ್ ಆಗಿ ಒಂದು ಹಾಫ್ ಆನ್ ಅವರಲ್ಲಿ ನಮ್ಮಲ್ಲಿ ಡೆಲಿವರಿ ಆಗಿರುತ್ತದೆ. ಮಗು ಸ್ವಲ್ಪ ಅಡ್ಡವಾಗಿ ಸರಿಯಾಗಿ ಅದು ಇರುವುದಿಲ್ಲ ಅಂತೇಳಿ, ಕ್ಲಿಷ್ಟಕರವಾಗಿರುವುದಿಲ್ಲ ಅಂತೇಳಿ ಕಂಡು ಬಂದು ಆಮೇಲೆ ಡೆಲಿವರಿ ಆಗ್ತದೆ. 735 ಗ್ರಾಮ್ ಇರ್ತದೆ. ಹಾಗಾಗಿ ನಾವು ಬೇಬಿಯನ್ನು ಇಮಿಡಿಯೇಟ್ಲಿ ವೆಂಟಿಲೇಟರಲ್ಲಿ ಇಟ್ಟಿದ್ದೆವು. ಇಟ್ಟು ಅದಕ್ಕೆ ನಾವು ಭಾಳ ಅದನ್ನು ನಮ್ಮ ಡಾಕ್ಟರು ಭಾಳ ನೋಡಿಕೊಂಡ್ರು. ಶ್ವಾಸಕೋಶದ ಡೆವಲಪ್ಮೆಂಟ್ ಆಗಿಲ್ಲದೇ ಇರುವುದರಿಂದ ರಾತ್ರಿ 10:30ಕ್ಕೆ ಆ ಮಗು ತೀರ್ಕೊಂಡಿರ್ತದೆ. ನಾವು ತೀರ್ಕೊಂಡ ಮೇಲೆ ಆ ಲೇಡಿ ನಮ್ಮ ಹಾಸ್ಪಿಟಲಿಂದ ಅಕಸ್ಮಾತಾಗಿ ಕಾಣೆಯಾಗಿರ್ತಾರೆ. ನಮ್ಮ ಸಿಬ್ಬಂದಿಗೆ ಅದರದ್ದು ಇನ್ಫಾರ್ಮೇಷನ್ ಗೊತ್ತಾದ ಮೇಲೆ ಇಮಿಡಿಯೇಟ್ಲಿ ನಾವು MLC ಮಾಡಿ APMC ಪೊಲೀಸ್ ಸ್ಟೇಷನಲ್ಲಿ MLC ಮಾಡಿ ಕೇಸ್ ರಿಜಿಸ್ಟರ್ ಮಾಡಿರುತ್ತೇವೆ. ಇನ್ನು ಘಟನೆಯಿಂದ ಇಡೀ ಬೆಳಗಾವಿ ನಗರದ ಜನರು ಬೆಚ್ಚಿ ಬಿದ್ದಿದ್ದಾರೆ. ಮಕ್ಕಳಿಲ್ಲದವರಿಗೆ ಮಕ್ಕಳು ಬೇಕು ಅಂತ ನಾನಾ ದೇವರಿಗೆ ಹರಕೆ ಕಟ್ಟಿಕೊಳ್ತಾರೆ. ಆದ್ರೆ ಇಲ್ಲಿ ಹುಟ್ಟಿದ ಮಗುವನ್ನೇ ಬಿಟ್ಟು ಪರಾರಿಯಾಗಿದ್ದ ತಾಯಿ ಜೈಲು ಸೇರಿದ್ದಾಳೆ. ದಿಲೀಪ್ ಕುರಂದವಾಡೆ, ಪಬ್ಲಿಕ್ ಟಿವಿ, ಬೆಳಗಾವಿ.